ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಈಗ ಮಾನ್ಯ ಪೂಜ್ಯ ವೆಂಕಟೇಜ್ ಅವರಿಗೆ ನಮ್ಮ ಧರ್ಮೇಶ್ವರವರು ವಿಶ್ವ ಧರ್ಮೇಶ್ವರವರು ನಿಮ್ಮೂರಿಗೆ ಅಂಬೇಡ್ಕರ್ ವಿಚಾರಗಳನ್ನ ತಂದಿದ್ದೀವಿ, ಅಂಬೇಡ್ಕರ್ ಸಂಘಟನೆಯನ್ನ ತಂದಿದ್ದೀವಿ ಅಂತೇಳಿ ನಾವು ಆ ಊರಿಗೆ ಪ್ರಚಾರಕ್ಕೆ ಹೋಗಿ ಆ ಊರಿನ ಜನರನ್ನ ಒಂದು ಕಡೆಗೆ ಇವತ್ತು ದಿನ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಜನಸಂಘ ಸಮಿತಿ ಅಂಬೇಡ್ಕರ್ ವಿಚಾರವಾದ ಜಿಲ್ಲಾ ಮತ್ತು ವಿವಿಧ ತಾಲೂಕಾ ಸಮಿತಿ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳನ್ನ ನೇಮಕ ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಈ ನಮ್ಮ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಮತ್ತು ನಮ್ಮ ವೇದಿಕೆ ಮೇಲೆ ಇದ್ದಂಥ ಮಾನ್ಯ ಪೂಜ್ಯ ವೆಂಕಟೇಜ್ ಅವರಿಗೆ ಮನೆ ಮಾಡಲು ತುಂಬ ಸ್ವಾಗತ ಕೊಡುತ್ತೇನೆ. ಅದೇ ಕಾರಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ದಲಿತ ಮುಖಂಡರಾಗಿ ಇಲ್ಲ ಹೆಣ್ಮಕ್ಳಿಗೆ ಬಿಟ್ಟು ಮಾಡ್ಲತ್ರಿ ಯಾಕೆ ನೋಡು ಜೈ ಭೀಮ್ ನಮೋ ಬುದ್ಧಾಯ. ನಾನು ಸಿದ್ದಾಪುರ ಮಂಜುನಾಥ್ ಅಂತೇಳಿ ರಾಜ್ಯ ಪ್ರಧಾನ ಸಂಚಾಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಿದ್ದೀನಿ. ಕಾರಣ ಬಿಜಾಪುರದಲ್ಲಿ ಇವತ್ತು ಬಿಜಾಪುರ ಜಿಲ್ಲಾ ಗ್ರಾಮ ಶಾಖೆ ಮತ್ತು ಮಹಿಳಾ ಒಕ್ಕೂಟದ ಗ್ರಾಮ ಶಾಖೆ ಮತ್ತು ನಮ್ಮ ಇಂಡಿ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಇವತ್ತು ನಾವು ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಕಾರಣ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದವನ್ನು ನಾವು ಇವತ್ತು ನೂತನವಾಗಿ ಏನು ನಾವು ಮಾಡಿದ್ದೀವಿ, ಆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದಕ್ಕೆ ನಾವು ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಿದ್ವಿ. ಈ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಭಾಗದಲ್ಲಿ ನಾವು ಅಂಬೇಡ್ಕರ್ ಏನು ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಆ ಆಯ್ಕೆ ಕಾರ್ಯಕ್ರಮ ಈಗ ನಡೀತೈತೆ. ಈಗ ನಮ್ಮ 2 ತಿಂಗಳ ಹಿಂದೆಗಡೆ ನಮ್ಮ ರಾಕೇಶ್ ಕಾಂಬ್ಳೆ ಅವ್ರನ್ನ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿತೇಂದ್ರ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಇಲ್ಲಿ ಇವತ್ತು ಈ ಜಿಲ್ಲೆ ಫಾರ್ಮೇಷನ್ ಮಾಡೋಕ್ಕೆ ಬಂದಿದ್ದೀವಿ. ಈ ನಮ್ಮ ಉದ್ದೇಶ ಇಷ್ಟೇ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಬಂದಿದ್ದೀವಿ. ಸತತವಾಗಿ ನಾವು 37-38 ವರ್ಷಗಳಿಂದ ನಾವು ದಲಿತ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಈ ಮೊದಲನೇದಾಗಿ ಈ ಜಿಲ್ಲೆಯ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡೋದಕ್ಕೆ ಬಂದಿದ್ದೀವಿ. ಸರ್, ಈಗ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಿರಲ್ಲ, ಅವರಿಗೆ ಯಾವ ಜವಾಬ್ದಾರಿಗಳನ್ನ ವಹಿಸ್ತಾರೆ ಅವರಿಗೆ? ಸರ್, ಅವ್ರ ಜವಾಬ್ದಾರಿಗಳು ಜನರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತನಾಗಬೇಕು. ಒಬ್ಬ ಕಾರ್ಯಕರ್ತ, ಒಬ್ಬ ಜಿಲ್ಲಾ ಸಮಿತಿ ಪದಾಧಿಕಾರಿ, ಒಂದೊಂದು ಸಾವಿರ ಜನ ಪದಾಧಿಕಾರಿಗಳನ್ನು ಅವರು ಆಯ್ಕೆ ಮಾಡುವಂಥ, ಅವ್ರು ಬೆಳೆಸುವಂಥ ಮಟ್ಟಕ್ಕೆ ಅವರು ಬೆಳಿಬೇಕು. ಮತ್ತು ಜನರ ಮಧ್ಯೆ ನಿಂತ್ಕೊಂಡು ಅವರು ಕುಂದು ಕೊರತೆಗಳನ್ನು ನೀಗಿಸೋದು, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವರು ಒಳ್ಳೆ ಕೆಲಸಗಳನ್ನು ಮಾಡೋ ರೀತಿಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾಯಿದ್ದೀವಿ. ಓಕೆ ಸರ್, ಹೆಸರು ನನ್ನ ಹೆಸರು ಸಿದ್ದಾಪುರ ಮಂಜುನಾಥ್ ಅಂತೇಳಿ, ರಾಜ್ಯ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಿಚಾರವಾದ. ಜೈ ಭೀಮ್. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಒಂದು ಹನುಮಂದಿರದಲ್ಲಿ ನೆನೆಯುತ್ತಾ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ನೂತನ ಪದಾಧಿಕಾರಿಗಳು ಜಿಲ್ಲಾ ಸಮಿತಿ ಮತ್ತು ತಾಲೂಕಾ ಸಮಿತಿ, ವಿವಿಧ ಮಹಿಳಾ ಒಕ್ಕೂಟ ಮತ್ತು ಯುವ ಘಟಕ ಹಲವಾರು ಪದಾಧಿಕಾರಿಗಳನ್ನು ನೇಮಕ ಮಾಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸಿದ್ದಾಪುರ ಮಂಜುನಾಥನವರು ಬಂದಿದ್ದಾರೆ. ಅವರು ಇನ್ನು ಮುಂದೆ ಸಂಘಟನೆ ಪದಾಧಿಕಾರಿಗಳು ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ನೊಂದವರ ಧ್ವನಿಯಾಗಿ, ಶೋಷಕ ಸಮುದಾಯಗಳ ಧ್ವನಿಯಾಗಿ
ಇವತ್ತು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಮಂಜುಗಳೇ. ಇನ್ನು ಸರ್, ಪದಾಧಿಕಾರಿಗಳ ನೇಮಕ ಕಾರ್ಯ ಮುಗಿದ ಮೇಲೆ ಏನೋ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸಲು ಸಮಾವೇಶ ಮಾಡೋ ಸಾಧ್ಯತೆ ಐತೆ? ಮುಂದಿನ ದಿನಮಾನಗಳಲ್ಲಿ ಈಗ ಕೆಲವೊಂದು ತಾಲೂಕುಗಳನ್ನು ರಚನೆ ಮಾಡ್ತಾ ಇದ್ದೀವಿ. ಅಲ್ಲಿ ಆ ತಾಲೂಕು ಸಂಚಾಲಕರು ಮತ್ತು ಜಿಲ್ಲಾ ಸಂಚಾಲಕರು ಸೇರಿಕೊಂಡು ಗ್ರಾಮ ಸಮಿತಿಯನ್ನು ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳುತ್ತೇವೆ. ಹೆಸರು ರೀ? ರಾಕೇಶ್ ಕಾಂಬಳೆ ಕೇಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ರಾಜ್ಯ ಸಂಘಟನಾ ಸಂಚಾಲಕರು. ಇವತ್ತಿನ ದಿವಸ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ನೂತನ ಪದಾಧಿಕಾರಿಗಳು ಹಾಗೂ ತಾಲೂಕಾ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಹಾಗೂ ಮಹಿಳಾ ಘಟಕದ ಈ ಒಂದು ಇದರಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದಕ್ಕೆ ಮಾನ್ಯ ಬೆಂಗಳೂರು ಮೂಲತಃ ಮಂಜುನಾಥ್ ರಾಜ್ಯ ಪ್ರಧಾನ ಸಂಚಾಲಕರು ನಮ್ಮ ವಿಜಯಪುರಕ್ಕೆ ಆಗಮಿಸಿದ್ದಾರೆ ಮತ್ತು ರಾಕೇಶ್ ಕಾಂಬ್ಳೆ ಅವರು ಕೂಡ ಜೊತೆಗೂಡಿಕೊಂಡು ಹಾಗೂ ನಮ್ಮ ಜಿತೇಂದ್ರ ಕಾಂಬ್ಳೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಒಂದು ಸಂಘಟನೆಯನ್ನು ಎಲ್ಲ ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂಥೇಳಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಮ್ಮ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಕಮಿಟಿ ಪರವಾಗಿ ಅವರು ಎಲ್ಲರಿಗೂ ಅಭಿನಂದಿಸುತ್ತಾ ಮಾಡ್ತಾರೆ. ಹೆಸರು ಮಹೇಶ್ ಮೇಲಿಂಕೇರಿ. ಜೈ ಭೀಮ್. ಇವತ್ತು ವಿಜಯಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಸಂಘಟನೆಯ ಒಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ನಮ್ಮ ರಾಜ್ಯದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸಿದ್ದಾಪುರ ಮಂಜುನಾಥ್ ಸರ್ ಆಗಮಿಸಿದ್ದಾರೆ. ಹಾಗೂ ಅದೇ ರೀತಿಯಾಗಿ ರಾಜ್ಯದ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಾಕೇಶ್ ಕಾಂಬ್ಳೆಯವರು ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಪದಾಧಿಕಾರಿಗಳ ಆಯ್ಕೆ ಮಾಡಿ ಮುಂಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದವರು, ಅತ್ಯಾಚಾರಕ್ಕೊಳಗಾದವರು, ನೊಂದವರ ಧ್ವನಿಯಾಗಿ ಈ ಸಂಘಟನೆಯನ್ನು ಮುಂದುವರಿತದೆ ಅಂತಕ್ಕಂಥದ್ದು ಕೂಡ ಉದ್ದೇಶ ಇಟ್ಟುಕೊಂಡು ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾರೆ. ಹೆಸರು? ನನ್ನ ಹೆಸರು ಉಮೇಶ್ ದೊಡ್ಡಮನೆ ಅಂತ. ಇಲ್ಲ, ಹೆಣ್ಮಕ್ಳಿಗೆ ಬಿಟ್ಟು ಮಾಡ್ಲತ್ರಿ ಯಾಕೆ ನೋಡು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ